ಡಿಟೆಕ್ಟಿವ್ ತೀಕ್ಷ್ಣ ಟೈಟಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಈ ಸಿನಿಮಾದ ಹೀರೋ. ಆಮೇಲೆ ತ್ರಿವಿಕ್ರಮ್, ತೀಕ್ಷ್ಣ ಬುದ್ಧಿಯ ತ್ರಿವಿಕ್ರಮ್ ಅಂತ ಹೇಳಿದ್ರು, ಯಾಕಂದರೆ 100 ಸತಿ ಎಡಿಟ್ ಮಾಡಿಸಿದ್ದಾರೆ ಅಂತ. ಎಲ್ಲರಿಗೂ ಸ್ವಾಗತ. ನನ್ನ ಭಾಳಷ್ಟು ಪತ್ರಿಕಾ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಎಲ್ಲ ನನಗೆ ಚಿರಪರಿಚಿತ ಮುಖಗಳೇ. ನಮ್ಮ ಹಿರಿಯ ಸ್ನೇಹಿತರು ಬೇಕಾದ ಜನ ಇದ್ದಾರೆ. ವಾಸು ಸರ್, ಜಗದೀಶ್ ನಮ್ಮಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು, ನಮ್ಮ ಸಹೋದ್ಯೋಗಿಗಳು. ನಾಗೇಶ್ ಕುಮಾರ್ ಇದ್ದಾರೆ, ಮನು, ಮೋಕ್ಷೇಂದ್ರ ಆ್ಯಂಡ್ ಮಿಕ್ಕ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ರಿಗೂ ಸ್ವಾಗತ. ಈ ಸಿನಿಮಾದ ಬಗ್ಗೆ ಇನ್ನೂ ಮಾತಾಡೋರಿದ್ದಾರೆ, ಮೇಡಮ್ ಮಾತಾಡ್ತಾರೆ, ಡೈರೆಕ್ಟ್ರು ಮಾತಾಡ್ತಾರೆ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು, ಮಹಿಳಾ ಪತ್ತೆದಾರಣಿ. ಇದ್ರ ಬಗ್ಗೆ ಸ್ವಲ್ಪ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸಿದೆ. ನೋಡಿ, ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಭಾಳಷ್ಟು ಜನ ಬಂದರು. ಏನಿವೆ, ಜಸ್ಟು ಅವರನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ, ಅಂದರೆ ಈ ಜಾನರ್ ಹೆಂಗೆ ಶುರು ಆಯಿತು, ಆ್ಯಕ್ಚುಯಲ್ ರಿಯಲ್ ಲೈಫಲ್ಲಿ ಆ ಥರದವ್ರು ಬೇಕಾದ ಜನ ಇದ್ದಾರೆ. ಇನ್ನು ಬೇರೆ ಬೇರೆ ಕಡೆನೂ, ಅಂದರೆ ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ. ನಮ್ಮ ಕನ್ನಡದಲ್ಲಿ ಅಫ್ಕೋರ್ಸ್ ನಾನು ಸುಮಾರು ಹೆಸರುಗಳು ಮಾಡ್ತಿರ್ಬೋದು ಅಥವಾ ಜ್ಞಾಪಕ ಇಲ್ಲದೆ ಇರ್ಬೋದು. ನನಗೆ ಜ್ಞಾಪಕ ಇದ್ದಾಗೆ ಮಾಲಾಶ್ರೀ ಅವರು ಈ ಥರದೊಂದು 2-3 ಸಿನಿಮಾಲಿ ಪೊಲೀಸ್ ಪಾತ್ರಗಳು ಮಾಡಿದರು. ಲೇಡಿ ಕಮಿಷನರು, ಲೇಡಿ ಪೊಲೀಸ್, ಯುವತಿ ಸಾಫ್ಟ್ ಡಿಟೆಕ್ಟಿವ್ ಮಾಡಿದರು. ನಾನೊಂದು ಸಿನಿಮಾ ಮಾಡಿದ್ದೆ, ಡಾಟರ್ ಆಫ್ ಪಾರ್ವತಮ್ಮ ಅಂತ. ಐ ಥಿಂಕ್ ಹರಿಪ್ರಿಯ ಶಿವಜಿ ಸಾಫ್ಟ್ ಡಿಟೆಕ್ಟಿವ್. ಆಮೇಲೆ ನೀವು ಮಾಡಿದ್ರಿ. ಇದಕ್ಕೆ ಹಿಂದೆ ನಿಮ್ಮ ದೇವಕಿ ಸಿನಿಮಾದಲ್ಲಿ ಬರ್ತಿದೆ ಪ್ರೈವೇಟ್ ಡಿಟೆಕ್ಟಿವ್. ಅಫ್ಕೋರ್ಸ್ ಕತೆ ಈಗ ಬಂದು ಹೋಗಿರೋದು ಹೇಳ್ಬೋದು. 2 ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡಿದ ಕಿಲ್ಲರ್ಸ್ನ ಹುಡುಕಾಟ ಮಾಡುವಂಥ ಒಂದು ಅಲ್ಲ ಇದಂದರೆ, ಹಾಂ ಅದೇ ತಾಯಿ. ಬಟ್ ಹೌ ಶಿ ಅವರು ಕಂಡು ಹಿಡಿದ್ರು ಅಂತ, ಅಂದರೆ ಯು ಕ್ಯಾನ್ ಸೇ ಯು ಡಿಟೆಕ್ಟೆಡ್ ದಿ ಕೇಸ್. ಯಾ, ದಟ್ಸ್ ವಾಟ್. ಆ್ಯಂಡ್ ಆಫ್ಕೋರ್ಸ್ ಡಿಟೆಕ್ಟಿವ್ ತೀಕ್ಷ್ಣ, ಟೈಟ್ಲಲ್ಲೇ ಇದೆ ತೀಕ್ಷ್ಣ ಅಂತ, ಅಂದರೆ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್. ಸೊ ಅಂದರೆ ಚುರುಕು ಬುದ್ಧಿ, ತೀಕ್ಷ್ಣ ಬುದ್ಧಿ. ಒಂದು ಅಂದರೆ ಏನು, ಇವರು ಯಾವುದೋ ಒಂದು ಮರ್ಡರರೋ ಆ ಥರದ್ದು ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ನ್ಯಾಚುರಲಿ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್ ಇದ್ದರೆ ಆ ಕಿಲ್ಲರು ಅಥವಾ ಯಾರು ಇರ್ತಾರೆ ಖಂಡಿತವಾಗ್ಲೂ ತೀಕ್ಷ್ಣ ಬುದ್ಧಿ ಇರಲೇಬೇಕು ಅವ್ರಿಗೆ. 1 ಸ್ಟೆಪ್ ಅಹೆಡ್ ಆಫ್ ದಿ ಕ್ರೈಮ್ ಆಫ್ ದಿ ಪೊಲೀಸ್. ಅದೊಂದು. ಸೊ ಆ ಜಾನರಿನ ಕತೆ ನಾವು ಅಫ್ಕೋರ್ಸ್ ನಾನು ಇದರಲ್ಲಿ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ ಇರ್ತಾರೆ ಅಂತಂದರೆ, ನಮಗೆ ಗೊತ್ತಿದ್ದಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಸ್ ಕಂಡುಹಿಡಿಬೇಕಾದ್ರೆ ಜನರಲಿ ಲಾಟ್ ಆಫ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ. ಇನ್ ಪಬ್ಲಿಕ್ ಇನ್ಫಾರ್ಮರ್ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ಅಂಗಡಿ ಇಟ್ಟಿರೋರು, ಆಟೋ ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಚಪ್ಪಲಿ ಹೊಲಿಯೋರು, ಈ ಥರ ಕಾಮನ್ ಪೀಪಲ್. ಅವರ ಹೆಲ್ಪ್ ತಗೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಇಲ್ಲಿ ಬರ್ತಾರೆ ಕಂಡುಹಿಡಿಯೋದಕ್ಕೆ. ಇದ್ರ ಜೊತೆಗೆ ಇನ್ ಇಂಪಾರ್ಟೆಂಟ್ ಕೇಸ್ ಅಂದರೆ ಮೇಜರ್ದು ಯಾವ್ದಾದ್ರು ಕ್ರೈಮ್ ಕಂಡುಹಿಡಿಬೇಕಾದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಅವರ ಹೆಲ್ಪನ್ನು ತಗೋತಾರೆ. ವಿಚ್ ಇಸ್ ನಾರ್ಮ್ ಇನ್ ಎವ್ರಿವೇರ್ ಆಲ್ ಓವರ್ ದಿ ವರ್ಲ್ಡ್. ಸೊ ಆ ಥರ ಇಂಡಿಯಾದಲ್ಲೂ ತಗೋತಾರೆ. ಆ ಥರದ ಹೆಲ್ಪ್ ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ ಕೋಯಿಸ್ 100 ಕೇಸ್ಗಳನ್ನು ಕಂಡುಹಿಡಿದಿರುವಂಥ ಡಿಟೆಕ್ಟಿವ್ ತೀಕ್ಷ್ಣ ಅವರನ್ನು ಈ ಒಂದು ಮಹತ್ತರವಾದ ಕೇಸ್ನಲ್ಲಿ ಪೊಲೀಸ್ ಚೀಫ್, ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್, ಶಿ ಫೈಂಡ್ಸ್
ಅವರು ಅದನ್ನು ಕಂಡು ಹಿಡಿತಾ ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ, ಪ್ರಖ್ಯಾತ ವ್ಯಕ್ತಿಗಳಿದ್ದಾರೆ ಅಂತ ಕಂಡುಹಿಡಿಯುವಂಥ ಒಂದು ಶಾರ್ಟ್ ಅಲ್ಲಿ ಹೇಳ್ಬೋದು. ಅಂದರೆ ಕತೆ ಅಫ್ಕೋರ್ಸ್ ಅವರು ನಾವು ತೆರೆ ಮೇಲೆ ನೋಡಬೇಕು. ಸೊ ಇಷ್ಟು ಹೇಳ್ತೀನಿ. ಇಷ್ಟು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ನನಗೂ ಭಾಳ ಖುಷಿ ಆಯಿತು. ಟೆಕ್ನಿಕಲಿ ಅಫ್ಕೋರ್ಸ್ ನಾನು ಶೂಟಿಂಗ್ನಲ್ಲೂ ನಾನು ಎಕ್ಸ್ಪೀರಿಯನ್ಸ್ ಆದಾಗೆ ಯಂಗ್ ಟೀಮ್ ಇತ್ತು. ಈ ಒಂದು 4 ನಿಮಿಷದ ಹೈಲೈಟ್ಸ್ ನೋಡಿದ್ಮೇಲೆ ಅಂತೂ ಟೆಕ್ನಿಕಲಿ ಬ್ಯೂಟಿಫುಲ್, ವಿಷುವಲಿ ವೆರಿ ಬ್ಯೂಟಿಫುಲ್ ಆಗಿದೆ. ಎಡಿಟಿಂಗ್ ಶಾರ್ಪ್ ಎಡಿಟರೇ ಇದ್ದಾರೆ, ಅವ್ರು ಹೇಳಿದರು. ಮ್ಯೂಸಿಕ್ ಅದಕ್ಕೆ ತಕ್ಕನಾದ್ದೆಲ್ಲ ಇದೆ. ಅಂದರೆ ತ್ರಿವಿಕ್ರಮ್ ಮೊದಲನೇ ಸಿನಿಮಾದಲ್ಲಿ ಹಿ ವಾಸ್ ವೆರಿ, ಒಂದು ಏನು ಅನಿಸಿತು ಅಂದರೆ ಹಿ ವಾಸ್ ವೆರಿ ಅವ್ರು ಶ್ಯೂರ್ ಆಗಿದ್ರು. ನಾವು ಅವರ ಕತೆ ಹೇಳೋ ರೀತಿಯಲ್ಲಿ ಇದರಲ್ಲಿ ಯಾವುದೇ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀನಿ, ಯಾವುದೇ ಡೌಟು ಆ ಥರದ್ದು ಏನೂ ಇರಲಿಲ್ಲ. ಅವ್ರಿಗೆ ಅಷ್ಟು ಕ್ಲಾರಿಟಿ ಇತ್ತು ಅವರ ಥಾಟ್ಸ್ನಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮೇಡಮ್ ಪ್ರಿಯಾಂಕ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಏನು ಚೂರು ಹೇಳ್ಬೋದು ಅಂತಂದರೆ, ಹಿಂದೆ ಒಂದು 3-4 ಸಿನಿಮಾಗಳಲ್ಲಿ ಇವ್ರ ಜೊತೆ ಒಟ್ಟಿಗೆ ಪಾತ್ರ ಮಾಡೋ ಒಂದು ಅವಕಾಶ ಇತ್ತು. ಅದ್ಭುತವಾದ ಕೋ-ಆರ್ಟಿಸ್ಟ್ ಅಂತ ಹೇಳ್ಬೋದು, ವಂಡರ್ಫುಲ್ ಕೋ-ಆರ್ಟಿಸ್ಟ್ ಅಷ್ಟು ಹೇಳ್ತೀನಿ. ಅಂದರೆ ಮೇಡಮ್ ಕರ್ಣ ಬಾಲರಾಜ್ ಅವರು ಇದ್ದಾರೆ, ಅವ್ರ ಜೊತೆನೂ ಎಲ್ಲ ಪಾತ್ರ ಮಾಡಿದ್ವಿ. ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು ಆಲ್. ಥ್ಯಾಂಕ್ ಯು.